ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ, ಗಂಡನಿಗೆ ಆದಾಯ ಹೆಚ್ಚಾಗಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋದೊಂದಷ್ಟು ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮನೆಗೆ ಹಿರಿಯರು ಅವರೇ ಇರ್ತಾರಲ್ವ. ಸೊ ಹಾಗಾಗಿ ಅವರು ಚೆನ್ನಾಗಿರಬೇಕು. ಸೊ ಅವ್ರು ಚೆನ್ನಾಗಿದ್ದರೆ ಮನೆಯಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ. ಮನೆಯವರು ಎಲ್ಲರೂ ಚೆನ್ನಾಗಿರ್ತಾರೆ. ಹಾಗಾಗಿ ಅವರ ಒಂದು ಶ್ರೇಯಸ್ಸಿಗೆ ಅವರು ಚೆನ್ನಾಗಿರೋದಕ್ಕೆ ಸೊ ನಾವೇನೆಲ್ಲ ಮಾಡಬೇಕು ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಫ್ರೆಂಡ್ಸ್, ಏನಂತಂದರೆ ಕೆಲವ್ರಿಗೆ ಈ ವಿಷಯ ಗೊತ್ತೇ ಇರೋದಿಲ್ಲ. ಏನಂದರೆ ಗಂಡ ಹೊರಗಡೆ ಹೋಗಿದ ತಕ್ಷಣವೇ, ಅಂದರೆ ಕೆಲಸಕ್ಕೆ ಏನಾದರೂ ಹೋಗ್ತಾರಲ್ವ. ಸೊ ಹೊರಗಡೆ ಹೋಗಿದ ತಕ್ಷಣವೇ ಬೇಗ ಮನೆ ಕಸ ಎಲ್ಲ ಗುಡಿಸ್ಬಿಡೋದು, ಒರೆಸ್ಬಿಡೋದು, ಬಟ್ಟೆ ಏನಾದರೂ ಇದ್ದರೆ ವಾಶ್ ಮಾಡಿ ಹಾಕ್ಬಿಡೋದು, ಈ ರೀತಿ ಎಲ್ಲ ತಪ್ಪುಗಳನ್ನ ಮಾಡ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಸೊ ಗಂಡ ಇರ್ತಾರಲ್ವ. ಸೊ ಅವರು ಹೋಗೋದಕ್ಕಿಂತ ಮುಂಚೆ, ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಬಾಗಿಲನ್ನೆಲ್ಲ ತೊಳೆದು ರಂಗೋಲಿನ ಹಾಕಿರಬೇಕು. ಇನ್ ಕೇಸ್ ಆ ಟೈಮಲ್ಲಿ ನಮ್ಗೆ ಹಾಕೋಕ್ಕಾಗಲಿಲ್ಲ ಅಂತ ಅಂದರೆ ಬಿಟ್ಬಿಡಿ, ಹಾಗೆಯೇ ಬಿಟ್ಟಿದ್ರೂ ಪರವಾಗಿಲ್ಲ. ಅವ್ರು ಹೋದ್ಮೇಲೆ ಹಾಕೋಂಥದ್ದೇನು ಅವಶ್ಯಕತೆ ಇಲ್ಲ. ಹಾಗಾಗಿ ಆದಷ್ಟು ಗಂಡ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಮನೆ ಬಾಗಿಲೆಲ್ಲ ತೊಳೆದು ಒಂದು ಸ್ವಲ್ಪ ರಂಗೋಲಿನಾದರೂ ಚಿಕ್ಕದಾಗಾದರೂ ಸರಿ ರಂಗೋಲಿನ ಹಾಕಿಬಿಡ್ಬೇಕು. ಹಾಕಿಲ್ಲ ಅಂದರೆ ಪರವಾಗಿಲ್ಲ, ಅವರು ಕೆಲಸಕ್ಕೆ ಹೋದ್ಮೇಲೆ ಹಾಕೋವಂಥ ಅವಶ್ಯಕತೆ ಏನಿಲ್ಲ. ಸೊ ಆಮೇಲೆ ನಿಧಾನಕ್ಕೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಾಕ್ಕೊಬೋದು. ಸೊ ಹೋಗಿದ ಮೇಲೆ ಆಮೇಲೆ ಗುಡಿಸಿ ರಂಗೋಲಿ ಎಲ್ಲ ಹಾಕೋಕ್ಕೆ ಹೋಗಬಾರ್ದು. ಯಾಕೆಂದರೆ ಸೊ ನಾವು ಯಾವಾಗ ಆ ಥರ ಮಾಡ್ತೀವಿ ಗೊತ್ತಾ, ಯಾವಾಗ ನಾವು ಆ ಥರ ಕಸ ಗುಡಿಸೋದು ಅವೆಲ್ಲ ಮಾಡ್ತೀವಿ ಅಂತಂದರೆ, ಯಾರಾದರೂ ತೀರ್ಕೊಂಡಾಗ, ಸೊ ಈಗ ನಮ್ಮ ರೋಡ್ ಇರುತ್ತೆ. ಸೊ ನಮ್ಮ ರೋಡಲ್ಲಿ ಅಥವಾ ನಮ್ಮ ಊರಲ್ಲಿ ಸೊ ಹಳ್ಳಿಗಳ ಕಡೆ ಇದನ್ನೆಲ್ಲ ಮಾಡ್ತಾರೆ. ಬಟ್ ಸಿಟಿ ಕಡೆ ಇಲ್ಲ, ಯಾರೂ ಮಾಡೋದಿಲ್ಲ. ಬಟ್ ಅಟ್ಲೀಸ್ಟ್ ಆ ರೋಡಲ್ಲಿರೋರಾದರೂ ದೊಡ್ಡವ್ರ ಮನೇಲಿದ್ದರು ಅಂದರೆ ಅದನ್ನು ಹೇಳ್ಕೊಟ್ಟಿರ್ತಾರೆ. ಸೊ ಇರೋರಲ್ಲಿ ಒಬ್ಬರು ಸಾವಾಗಿರುತ್ತೆ, ಅವ್ರು ಹೋದ್ಮೇಲೆ ಆಮೇಲೆ ಎಲ್ಲರನ್ನೂ ಎತ್ತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿರ್ತಾರೆ. ಬಟ್ ಹಳ್ಳಿಗಳ ಕಡೆ ಅಂದರೆ ಇಡೀ ಊರಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಅವರು ಆ ಹೆಣನ ಸಾಗಿಸೋವರೆಗೂ ಕೂಡ ಮನೆ ಕ್ಲೀನ್ ಮಾಡ್ಕೊಳ್ಳಲ್ಲ, ಮನೆ ಕಸ ಗುಡಿಸಲ್ಲ, ಮನೆ ಒರೆಸೋದಿಲ್ಲ, ಸ್ನಾನನೂ ಮಾಡೋದಿಲ್ಲ, ಹೀಗಿರ್ತಾರೆ. ಸೊ ಹೆಣ ಎತ್ಕೊಂಡು ಹೋದ್ಮೇಲೆ ಅವ್ರು ಹೋಗಿ ಒಂದು 5 ನಿಮಿಷಕ್ಕೆಲ್ಲನೂ ಮನೆ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ಸ್ನಾನ ಮಾಡ್ಕೊತಾರೆ. ಸೊ ಇದೊಂದು ಪದ್ಧತಿ ಇದೆ ಆಗಿನ ಕಾಲದಿಂದನೂ. ಅದಕ್ಕೋಸ್ಕರನೇ ಮನೆಗೆ ಯಾರಾದರೂ ಬಂದಾಗ ಕೂಡ ಅಷ್ಟೇ, ಅವ್ರು ಹೋಗಿದ ತಕ್ಷಣವೇ ನಾವು ಈ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಅವ್ರು ಹೋಗಿ ಅಟ್ಲೀಸ್ಟ್ ಒಂದು 40 ನಿಮಿಷ, 30ರಿಂದ 40 ನಿಮಿಷ ಆಗಿರಬೇಕು. ಆಮೇಲೆ ನಾವು ಈ ಎಲ್ಲ ಕೆಲಸನ ಮಾಡ್ಕೋಬೇಕಾಗುತ್ತೆ. ಅದು ಹೋಗಿದ ತಕ್ಷಣವೇ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಈ ಒಂದು ತಪ್ಪನ್ನು ಯಾರಾದರೂ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ. ಬಟ್ಟೆ ಒಗೆಯೋದು ಅಷ್ಟೇ, ಯಾವಾಗಂದರೆ ಆವಾಗ ಬಟ್ಟೆ ಒಕ್ಕೊಂಡು ಕೂತ್ಕೋಬಾರ್ದು. ಅದಕ್ಕೂ ಅಂತ ಒಂದು ಗಳಿಗೆ ಇರುತ್ತೆ. ಸೊ ಇವಾಗ ಆ್ಯಸ್ ಎ ವರ್ಕಿಂಗ್ ವುಮೆನ್ ನನಗೇನೇ ಟೈಮ್ ಇರೋದಿಲ್ಲ. ಸೊ ನಾನು ಕೂಡ ಕೆಲಸಕ್ಕೆ ಹೋಗಬೇಕು, ಆಫೀಸಲ್ಲಿ ಕೆಲಸ ಮಾಡ್ಕೋಬೇಕು, ಮನೆ ಕೆಲಸಗಳನ್ನು ನೋಡ್ಕೊಬೇಕು. ಸೊ ಆವಾಗ ನಾನು ಟೈಮ್ ನೋಡ್ತಾ ಕೂರೋಕ್ಕಾಗಲ್ಲಲ್ಲ. ಅಯ್ಯೋ ಇಷ್ಟೊತ್ತಿನಲ್ಲಿ ಬಟ್ಟೆ ಒಗಿಬಾರ್ದಂತೆ, ಮಾಡಬಾರ್ದಂತೆ ಅಂತೆಲ್ಲ ಹೇಳ್ತಾರಲ್ವ. ಸೊ ಹಾಗಾಗಿ ನಾನು ಕೂಡ ಆ್ಯಸ್ ಎ ವರ್ಕಿಂಗ್ ವುಮೆನ್ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ನಿಯಮಗಳಿತ್ತು ಅಂದರೆ ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನೈಟಲ್ಲಿ ಬಟ್ಟೆನ ವಾಶ್ ಮಾಡೋದು ಇವೆಲ್ಲನೂ ನಾನು ಅವಾಯ್ಡ್ ಮಾಡ್ತೀನಿ. ಸೊ ನೈಟಲ್ಲಿ ಹಾಕೋದಕ್ಕೆ ಹೋಗೋದಿಲ್ಲ. ಬೆಳಗ್ಗೆ ಟೈಮು, ಸೊ ಬೆಳಗ್ಗೆ ಒಂದು ಎದ್ದೊಳ್ತೀವಲ್ಲ, ಸೊ 4 ಗಂಟೆ 5 ಗಂಟೆ ಆ ಥರ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕಿಬಿಟ್ಟು ಬಿಟ್ಬಿಡ್ತೀನಿ. ಇನ್ನು ನಾನು ಕೈಯಲ್ಲಿ ಒಗಿಬೇಕಾದ್ರೆ, ಸೊ ನೈಟಲ್ಲೆಲ್ಲ ಯಾವತ್ತೂ ವಾಶ್ ಮಾಡಿಲ್ಲ. ಕೈಯಲ್ಲಿ ವಾಶ್ ಮಾಡಬೇಕಾದ್ರೆ ಆದಷ್ಟು ಬೆಳಗ್ಗೆನೇ ನಾನು ವಾಶ್ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು, ನಿಮ್ಮ ಗಂಡ ಏನಾದರೂ ಕೆಲಸಕ್ಕೆ ಹೋಗ್ತಿರ್ತಾರಲ್ಲ, ಸೊ ಆ ಟೈಮಲ್ಲಿ ಅವ್ರ ಹತ್ರ ಜಗಳ ಆಡೋದಾಗಲಿ, ಬೇರೆದೆಲ್ಲ ಮಾತಾಡೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸುಮಾರು ಜನ ಈ ತಪ್ಪನ್ನು ಮಾಡ್ತಾರೆ. ಸೈಲೆಂಟಾಗಿರ್ತಾರೆ, ಇನ್ನೇನು ಕೆಲಸಕ್ಕೆ ಹೊರಡ್ತಾರೆ, ಇನ್ನು 5 ನಿಮಿಷ ಅನ್ನುವಾಗ ಏನಾದ್ರು ಕಿತಾಪತಿ ಮಾಡ್ತಾಯಿರ್ತಾರೆ, ಏನಾದ್ರು ಜಗಳ ತೆಗಿತಾ ಇರ್ತಾರೆ. ಇದು ತುಂಬ ದೊಡ್ಡ ತಪ್ಪು. ಯಾಕೆಂದರೆ ಅವರು ಹೊರಗಡೆ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ನಗ್ನಾಗ್ತಾನೆ ಕಳಿಸ್ಕೊಡ್ಬೇಕು. ಅದನ್ನು ಬಿಟ್ಟು ಅವ್ರ ಜೊತೆ ಜಗಳ ಆಡ್ಕೊಂಡು ಕಳಿಸ್ಕೊಡ್ಬಾರ್ದು. ಯಾಕಂದರೆ ಅವ್ರು ರೋಡ್ ಮೇಲೆ ಓಡಾಡ್ತಿರ್ತಾರಲ್ವ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಸುಮಾರು ಜನ ನಾನು ನೋಡಿದ್ದೀನಿ, ಈ ತಪ್ಪನ್ನು ಮಾಡ್ತಿರ್ತಾರೆ.
ಸೈಲೆಂಟಾಗಿ ಸಂಜೆ ಬಂದು ಮಾತಾಡ್ಕೋಬೋದಲ್ವಾ. ಸೊ ಸಂಜೆ ಹೇಗೂ ಮನೆಗೆ ಬರ್ತಾರೆ, ಬಂದಾಗ ಅದೇನಿದೆಯೋ ಆವಾಗ ಮಾತಾಡ್ಬೋದು. ಅದನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗೋ ಟೈಮಲ್ಲೇ ಅವ್ರ ಹತ್ರ ಕಿತ್ರ ತೆಕ್ಕೊಂಡು ಮಾತಾಡ್ಕೊಂಡು ಜಗಳ ಆಡಿಕೊಂಡು ಕೆಲವರು ಕಳಿಸ್ತಾರೆ. ಸೊ ಆ ರೀತಿ ತಪ್ಪನ್ನು ಮಾಡಬೇಡಿ. ಸೊ ಇದು ಅವ್ರಿಗೆ ಕೂಡ ಶ್ರೇಯಸ್ ತರೋದಿಲ್ಲ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಹೆಣ್ಮಕ್ಳಿಗೆ ಮುಖ್ಯವಾಗಿರೋಂಥದ್ದು ತಾಳಿ. ಸೊ ಮಾಂಗಲ್ಯ. ಈ ಮಾಂಗಲ್ಯನ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ರಾತ್ರಿ ಮಲ್ಕೋಬೇಕಾದ್ರೆ ಬಿಚ್ಚಿಟ್ಬಿಟ್ಟು ಮಲ್ಕೊಳ್ತಾರೆ, ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಬಿಚ್ಚಿಟ್ಬಿಟ್ಟು ಹೋಗ್ತಾರೆ. ಇಲ್ಲ ಅಂತಂದರೆ ಏನಾದರೂ ಲಾಂಗ್ ಡ್ರೈವು ಲಾಂಗ್ ಟ್ರಿಪ್ ಎಲ್ಲ ಹೋಗ್ತೀರಾ ಎಂದಾಗ ಮಾಂಗಲ್ಯನ ಬಿಚ್ಚಿಟ್ಬಿಟ್ಟು ಹೋಗ್ತಾರೆ. ಸೊ ಇಂಥದಕ್ಕೆ ಅಷ್ಟೊಂದೆಲ್ಲ ಲಕ್ಷ ಆ ಥರ ಬಿಚ್ಚಿಡ್ತಾರಲ್ವ, ಬಿಚ್ಚಿಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕಂತ ಮುಹೂರ್ತ ಇಟ್ಟು ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು? ಆ ಒಂದು ಮುಹೂರ್ತ ಅನ್ನೋದು ಏನಕ್ಕೆ ಹೇಳ್ತಾರೆ, ಒಂದು 40 ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ಹೇಳ್ತಾರಲ್ವ. ಯಾರಿಗಾದರೂ ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಹೋದಾಗ ಅವ್ರು ಮೊದಲು ಕೇಳೋದು ಮುಹೂರ್ತ ಯಾವಾಗ ಅಂತ. ಸೊ ಆ ಮುಹೂರ್ತಕ್ಕೆ ಅಷ್ಟು ಒಂದು ಬೆಲೆ ಇದೆ. ಏನಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲದೆ ಮದುವೆ ಅಂತ ಮಾಡ್ಕೊಳ್ಳೋದ? ಸೊ ಮಾಡೋಕ್ಕೆ ಕೆಲಸ ಇಲ್ಲದೆ ಅಷ್ಟೊಂದು ವೇದ ಪಂಡಿತರೆಲ್ಲ ಬಂದಿರ್ತಾರೆ, ಅವರೆಲ್ಲ ವೇದ ಮಂತ್ರಗಳನ್ನೆಲ್ಲ ಹೇಳಿ ಅಷ್ಟೂ ಜನಗಳು ಆಶೀರ್ವಾದ ಮಾಡಿ ಒಂದು ಮಾಂಗಲ್ಯನ ಕಟ್ಕೊಂಡಿರ್ತಾರಲ್ವ, ಅಷ್ಟು ಮುಹೂರ್ತಕ್ಕೆ ಬೆಲೆ ಕೊಟ್ಟು ನಾವು ತಾಳಿನ ಕಟ್ಟಿಸ್ಕೊಂಡಿರ್ತೀವಿ. ಸೊ ಅದೇ ತಾಳಿನ ಎಲ್ಲಾದರೂ ಹೋಗಬೇಕಾದ್ರೆ ಬಿಚ್ಚಿಟ್ಬಿಡೋದು. ಸೊ ಅದು ಚಿನ್ನದ್ದು ಓಕೆ, ಒಪ್ಕೊಳ್ಳೋಣ. ಸೊ ಅದು ಸೇಫ್ಟಿ ಇರೋದು, ಹೊರಗಡೆ ಹೋಗ್ತೀವಿ ಸೇಫ್ಟಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಚಿನ್ನದ ಮಾಂಗಲ್ಯ ಸರ ಮಾಡಿಸ್ಕೊಂಡು ಹಾಕ್ಕೊಂಡಾಗ ಆ ಥರ ಒಂದು ಫೀಲ್ ಇರುತ್ತೆ ಅವ್ರಿಗೆ. ಅದ್ರ ಬದಲು ಒಂದು ಏನು ತಾಳಿ ಕಟ್ಟಿರ್ತಾರಲ್ಲ, ಸೊ ಅದನ್ನು ಸಿಂಪಲಾಗಿ ಕರಿಮಣಿಯಲ್ಲಿ ಪೋಣಿಸ್ಕೊಂಡು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಚಿನ್ನದ ಅದೇನು ಮಾಂಗಲ್ಯ ಚೈನ್ ಇತ್ತು ಅದ್ರ ಜೊತೆಗೆ ಹಾಕ್ಕೊಬೋದಲ್ವ. ಸೊ ಆ ಮಾಂಗಲ್ಯ ಚೈನನ್ನು ಏನು ಆ ಚಿನ್ನದ್ದಿರುತ್ತೆ ಅದನ್ನ ಬಿಚ್ಚಿಟ್ಬಿಟ್ಟು ಅವ್ರು ಕಟ್ಟಿರೋಂಥ ಕರಿಮಣಿ ಯಾವಾಗಲೂ ನಮ್ಮ ಹತ್ರನೇ ಇರುತ್ತಲ್ವ. ಸೊ ಕರಿಮಣಿಗಿಂತ ಇನ್ಯಾವುದು ಶ್ರೇಷ್ಠ ಇರುತ್ತೆ, ಇನ್ಯಾವುದು ಲುಕ್ ಕೊಡುತ್ತೆ. ಸೊ ಇದು ನನ್ನ ಅಭಿಪ್ರಾಯ ಅಂತಲ್ಲ, ಸುಮಾರು ಜನ ಇದೇ ಥರ ಥಿಂಕ್ ಮಾಡ್ತಾರೆ. ಬಟ್ ನಂಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ, ಏನಾದ್ರು ತಪ್ಪಿದ್ದರೆ ನನ್ನ ಕರೆಕ್ಟ್ ಮಾಡಿ. ಸೊ ಮಾಂಗಲ್ಯ ಸರ ಅಂತ ಹಾಕ್ಕೋಬೇಕಾದ್ರೆ ಕಪ್ಪು ಮಣಿ ಕರಿಮಣಿಯಲ್ಲಿ ನಾವು ಪೋಣಿಸ್ಕೊಂಡು ಹಾಕ್ಕೊತೀವಿ. ಅದು ಕೊಡೋಂಥ ಲಕ್ಷಣ ಬೇರೆ ಯಾವುದಾದ್ರು ಚಿನ್ನದ ಸರ ಕೊಡೋಕ್ಕೆ ಸಾಧ್ಯನಾ? ನೀವು ಬರೀ ಚಿನ್ನದ ಮಾಂಗಲ್ಯ ಸರ ಹಾಕ್ಕೊಂಡಿದ್ದ ತಕ್ಷಣ ನಿಮಗೆ ಆ ಕಳೆ ಬರುತ್ತಾ? ಖಂಡಿತ ಬರಲ್ಲ. ಅದೇ ಒಂದು ಕರಿಮಣಿಯಲ್ಲಿ ಪೋಣಿಸ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕಳೆ ಇರುತ್ತೆ. ಒಂದು ನಮಗೂ ಕೂಡ ದೃಷ್ಟಿ ಆಗೋದಿಲ್ಲ. ಸೊ ನಾವೆಲ್ಲೇ ದೂರ ಹೋಗಿ ಬರ್ತೀವಿ ಅಂದರೂ ಕೂಡ ಸಿಂಪಲಾಗಿ ಕರಿಮಣಿ ಹಾಕ್ಕೊಂಡು ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದು ನಮ್ಮ ಬಾಡಿಯಲ್ಲಿ ಇದ್ದಷ್ಟು ನಮಗೆ ಒಳ್ಳೆಯದೇ. ಯಾಕಂದರೆ ಕಪ್ಪು ಮಣಿ ಏನಿರುತ್ತೆ ನಮಗೆ ದೃಷ್ಟಿ ಆಗೋದಿಲ್ಲ. ಹಾಗೆ ಮತ್ತು ಅದು ನಮ್ಮ ಬಾಡಿಯಲ್ಲಿ ನಮ್ಮದೇನು ಫಸ್ಟೇ ಹೀಟ್ ಬಾಡಿ ಇರುತ್ತಲ್ಲ, ಆ ಕಪ್ಪು ಮಣಿಗಳು ಬಂದುಬಿಟ್ಟು ಅದನ್ನು ಕೂಲ್ ಮಾಡುತ್ತೆ. ಹಾಗಾಗಿ ಈ ಒಂದು ಕರಿಮಣಿಯಲ್ಲಿ ಪೋಣಿಸ್ಕೊಂಡು ಹಾಕ್ಕೋಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಬಟ್ ನಾವು ಕೇಳಬೇಕಲ್ಲ, ನಾವು ಅದನ್ನೆಲ್ಲ ಕೇಳಲ್ಲ. ಏನಂದರೆ ಚಿನ್ನದಲ್ಲಿ ಚಿನ್ನದಲ್ಲಿ ಮಾಡಿಸ್ಕೊಂಡು ಹಾಕ್ಕೊಳ್ಳಿ, ತಪ್ಪೇನಿಲ್ಲ. ಬಟ್ ಅದನ್ನು ಪದೇ ಪದೇ ಬಿಚ್ಚಿ ಹಾಕ್ಕೊಳ್ಳೋದು ತೆಗೆಯೋದು ಎಲ್ಲ ಮಾಡೋದಕ್ಕೆ ಯಾಕೆ ಕಟ್ಟಿಸ್ಕೋಬೇಕಾಗಿತ್ತು? ಅಷ್ಟೊಂದೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕೊಂದು ಮುಹೂರ್ತ ಇಟ್ಟು ಮತ್ತು ಅದನ್ನು ಕಟ್ಟಿಸ್ಕೊಂಡು ಎಲ್ಲಂದರೆ ಅಲ್ಲಿ ಬಿಚ್ಚಿಡೋದಕ್ಕೆ ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾಗಿತ್ತು? ಸಿಂಪಲಾಗೆ ಹೋಗಿ ಸಿಂಪಲಾಗಿ ಅಲ್ಲೇ ಜ್ಯುವೆಲ್ರಿ ಶಾಪಲ್ಲೇ ತಾಳಿ ಕಟ್ಬಿಡ್ಬೋದಲ್ವ, ಈಗ ಚಿನ್ನದ್ದೇ ಅಂತ ಹೇಳ್ಬಿಟ್ಟು. ಸೊ ಕೆಲವ್ರಿಗೆ ಈ ನಿಯಮಗಳ ಅರ್ಥನೇ ಆಗೋದಿಲ್ಲ. ಆಮೇಲೆ ಕಷ್ಟಗಳು ಬಂದಾಗ ಅಯ್ಯೋ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ಅದಕ್ಕೆ ಅಂತ ಒಂದು ಮರ್ಯಾದೆ ಇರುತ್ತೆ. ಅದಕ್ಕೆ ನಾವು ಆ ಮರ್ಯಾದೆನ ಕಾಪಾಡ್ಕೋಬೇಕಾಗತ್ತೆ. ಯಾವಾಗಂದರೆ ಅವಾಗ ತಾಳಿನ ಬಿಚ್ಚಿಡೋದು ಇದೆಲ್ಲ ಗಂಡನಿಗೆ ಶ್ರೇಯಸ್ ಕೊಡುತ್ತಾ? ಸೊ ಇನ್ನು ಅವ್ರಿಗೆ ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಎಲ್ಲಿಂದ ಆಗುತ್ತೆ? ನಾವು ಫಸ್ಟ್ ಕರೆಕ್ಟಾಗಿ ಇದನ್ನೆಲ್ಲ ಫಾಲೋ ಮಾಡಬೇಕು, ಆವಾಗ ಅವ್ರಿಗೂ ಕೂಡ ಇದರಿಂದ ಒಳ್ಳೆಯದಾಗತ್ತೆ. ಸೊ ಇನ್ನು ಇದು ಬಿಟ್ಟರೆ ಇನ್ನು ಕಾಲುಂಗ್ರನೂ ಅಷ್ಟೇ. ಸೊ ಕಾಲುಂಗ್ರನೂ ಏನಕ್ಕೆ ಹಾಕ್ಕೊಳ್ತೀರಾ? ಅದು ನಮ್ಮ ಒಳ್ಳೇದಕ್ಕೇ ಕಾಲುಂಗ್ರನ ಹಾಕ್ಕೊಳ್ಳೋದು. ಅದನ್ನು ಹಾಕ್ಕೊಳ್ಳೋದಕ್ಕೂ ಕೆಲವ್ರಿಗೆ ಭಾರ. ಮದುವೆ ಟೈಮಲ್ಲಿ ಹಾಕ್ಕೋತಾರೆ, ಆಮೇಲೆ ಫ್ಯಾಷನ್ನು ಅಂದ್ಕೊಂಡು ಅದನ್ನು ಕೂಡ ತೆಗೆದಿಡ್ತಾರೆ. ಸೊ ಅದು ನಮಗೆ ಎಷ್ಟು ಒಳ್ಳೆಯದು. ಆ ಕಾಲುಂಗುರ ಹಾಕ್ಕೊಳ್ಳೋದ್ರಿಂದ ನಮ್ಮ ಯೂಟ್ರಸ್ಗೆ ಎಷ್ಟು, ಗರ್ಭಕೋಶಕ್ಕೆ ಎಷ್ಟು ಒಳ್ಳೆಯದಿದೆ. ಅದರಿಂದ ನಮಗೆ ಒಳ್ಳೇದಿರೋದು. ಬಟ್ ಅದನ್ನು ಕೂಡ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅದು ಕೂಡ ಗಂಡನಿಗೆ ಶ್ರೇಯಸ್ಸಲ್ಲ. ಸೊ ಇವೆರಡರ ಬಗ್ಗೆ ಅಷ್ಟೇ ನಾನು ಮಾತಾಡ್ತೀನಿ. ಇನ್ನು
ಮಿಕ್ಕಿದ್ದೆಲ್ಲ ನಮಗೆ ಹುಟ್ಟಿದಾಗಿಂದನೇ ಬಂದಿರುತ್ತೆ. ಸೊ ಅದರ ಬಗ್ಗೆ ಎಲ್ಲ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಸೊ ಕೆಲವರು ಅದು ಅವ್ರವ್ರು ಬಿಟ್ಟಿದ್ದು, ಇನ್ನು ನಾವು ಹೆಚ್ಚಿಗೆ ಏನು ಹೇಳಿದ್ರೂ ಇನ್ನು ಅದಕ್ಕೆ ಅದರಲ್ಲಿ ಏನಾದರೂ ಒಂದು ತಪ್ಪು ಕಂಡುಹಿಡಿಯೋದಕ್ಕೆ ನೋಡ್ತಾ ಇರ್ತಾರೆ. ಹಾಗಾಗಿ ಇನ್ನು ಅದ್ರ ಬಗ್ಗೆ ಎಲ್ಲ ಹೇಳೋದೇನು ಬೇಡ. ಯಾಕೆಂದರೆ ಎಲ್ಲದರಲ್ಲೂ ತಪ್ಪು ಕಂಡುಹಿಡಿಯೋದು ಇದ್ದೇ ಇರ್ತಾರಲ್ವ, ಹಾಗಾಗಿ ಅದು ಅವ್ರ ಇಷ್ಟ, ಇನ್ನು ಹೇಳೋಕ್ಕೆ ಹೋಗಲ್ಲ. ಸೊ ಇದೆಲ್ಲ ಬಿಟ್ಟ ಮೇಲೆ ನೆಕ್ಸ್ಟು ಸೊ ಗಂಡ ಯಾವಾಗಲೂ ಗಂಡನಿಗಿನ್ನೂ ಜಾಸ್ತಿ ದುಡ್ಡು ಬರಬೇಕು, ಅವ್ರು ಇನ್ನೂ ಜಾಸ್ತಿ ಶ್ರೀಮಂತರಾಗಬೇಕು, ಅವರು ಕೂಡ ಒಂದು ಒಳ್ಳೆ ಸ್ಥಾನಮಾನ ಇರಬೇಕು ಅಂತಂದರೆ ಸೊ ಈ ಒಂದು ಕೆಲಸನ ಮಾಡಿ. ಏನಪ್ಪ ಅಂತಂದರೆ ವೀಳ್ಯದೆಲೆ ಬರುತ್ತಲ್ಲ, ಸೊ ವೀಳ್ಯದೆಲೆಯಲ್ಲಿ ಸೊ 2 ಏಲಕ್ಕಿ ಮತ್ತು 2 ಲವಂಗ, ಹಾಗೆಯೇ ಬಟ್ಲಡಿಕೆ ಬರುತ್ತೆ. ಸೊ ಬಟ್ಲಡಿಕೆ 2 ಈ 3 ಕಟ್ಟಿಬಿಟ್ಟು ಅದನ್ನು ಒಂದು 100 ರೂಪಾಯಿ ನೋಟ್ ಬರುತ್ತಲ್ಲ, ಸೊ 100 ರೂಪಾಯಿ ನೋಟ್ ಜೊತೆಗೆ 100 ರೂಪಾಯಿ ನೋಟ್ ಜೊತೆಗೆ ಈ ಒಂದು ವೀಳ್ಯದೆಲೆ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಸೇರಿಸಿ ನೀವು ಕಟ್ಟಿಬಿಟ್ಟು ನಿಮ್ಮ ಹಸ್ಬೆಂಡ್ ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಜಾಬ್ಗೆ ಹೋಗ್ತಾ ಇದ್ದಾರೆ ಅನ್ನುವಾಗ ಆ ಒಂದು ನೋಟು ಮತ್ತು ವೀಳ್ಯದೆಲೆ ಕಟ್ಟಿರ್ತೀರಲ್ಲ, ಅದನ್ನು ಅವ್ರ ಜೇಬಲ್ಲಿ ಇಟ್ಬಿಟ್ಟು ಕಳಿಸಿ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ, ನಮಗೆ ವೆಲ್ತ್ ಅನ್ನೋದು ಇನ್ಫ್ಲೋ ಆಗ್ತಾ ಇರುತ್ತೆ. ಹಾಗೆ ವೀಳ್ಯದೆಲೆಗೇನು ಜಾಸ್ತಿ ಖರ್ಚಾಗೋದಿಲ್ಲ ಅಲ್ವಾ, ಹಾಗೆಯೇ ಅದನ್ನು ಒಂದು ವಾರದವರೆಗೂ ನಾವು ಯೂಸ್ ಮಾಡ್ಬೋದು. ಸೊ ಒಂದು ವಾರ ಆದಮೇಲೆ ಆ ಎಲೆನ ಗಿಡದ ಮೇಲೆ ಹಾಕಿಬಿಟ್ಟು ನೆಕ್ಸ್ಟ್ ಬೇರೆ ಎಲೆನ ತೊಗೋಬೋದು. ಬಟ್ ಏಲಕ್ಕಿ, ಲವಂಗ, ಬಟ್ಲಡಿಕೆ ಅದೇ ಇರಲಿ, ಪರವಾಗಿಲ್ಲ. 100 ರೂಪೀಸ್ ನೋಟ್ ಕೂಡ ಅದೇ ಇರಲಿ. ವೀಳ್ಯದೆಲೆ ಮಾತ್ರ ವಾರಕ್ಕೊಂದ್ಸಲ ಚೇಂಜ್ ಮಾಡಿಕೊಂಡ್ರೆ ಆಯಿತು. ಸೊ ಇದು ನೀವೇ ಮಾಡಿಕೊಟ್ರು ಒಳ್ಳೆಯದು, ಅಥವಾ ನಿಮ್ಮ ಹಸ್ಬೆಂಡೇ ಮಾಡಿಕೊಂಡ್ರು ಒಳ್ಳೆಯದು. ಸೊ ಇದು ಬಿಟ್ಟರೆ ಇನ್ನು ನೆಕ್ಸ್ಟು ಬಂದುಬಿಟ್ಟು ಗಂಧ. ಸೊ ಶ್ರೀಗಂಧ ಎಲ್ಲರ ಮನೆಯಲ್ಲೂ ಇರುತ್ತಲ್ವ. ಸೊ ಶ್ರೀಗಂಧ ಒಂದು ಕಲ್ಲೇನಿರುತ್ತಲ್ವ, ಸೊ ಶ್ರೀಗಂಧ ಮತ್ತು ಕಲ್ಲು, ಸೊ ಇದು ಯಾರೆಲ್ಲ ಮನೇಲಿ ಇರಲ್ಲ, ಸೊ ಅವ್ರು ಅಟ್ಲೀಸ್ಟ್ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, ತಂದಿಟ್ಕೊಳ್ಳಿ ಮನೆಯಲ್ಲಿ ಆ ಕಲ್ಲು ಮತ್ತು ಗಂಧ. ಸೊ ಗಂಧ ಬಂದುಬಿಟ್ಟು ಚಿಕ್ಕದು ಚಕ್ಕೆ ಥರ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನ ತೊಗೊಂಬಂದ್ಬಿಟ್ಟು ಡೈಲಿ ಅದನ್ನು ತೆಗೆದ್ಬಿಟ್ಟು ಅದರಿಂದ ಅದು ಶ್ರೀಗಂಧನ ಇಟ್ಕೊಂಡು ಹೋಗೋದ್ರಿಂದ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಯಾವುದೇ ಥರ ಕೆಟ್ಟ ದೃಷ್ಟಿ ಅವ್ರ ಮೇಲೆ ಬೀಳೋದಿಲ್ಲ. ಹಾಗೆಯೇ ನಮ್ಗೆ ಆಪೋಸಿಟ್ ಇರೋರು ನಮಗೆ ಕೇಡು ಬಯಸಲ್ಲ, ಅಂದರೆ ನಮಗೆ ಕೆಟ್ಟದಾಗಲಿ ಅಂತ ಬಯಸಲ್ಲ ಶ್ರೀಗಂಧನ ನೋಡಿದ ತಕ್ಷಣ. ಅದಕ್ಕೋಸ್ಕರನೇ ಗಂಡು ಮಕ್ಕಳು ಆದಷ್ಟು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಕುಂಕುಮನ ಇಟ್ಕೊಂಡು ಹೋಗಬೇಕು, ಶ್ರೀಗಂಧನ ಇಟ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ಇಟ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಹಾಗೆಯೇ ಇದ್ರ ಜೊತೆಗೆ ಮನೆಯಿಂದ ಹೊರಗಡೆ ಹೋಗೋದಕ್ಕಿಂತ ಮುಂಚೆ, ಪ್ರತಿದಿನ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರನ್ನು ಕೊಡಿ. ನೀರು ಕುಡಿದ್ಬಿಟ್ಟು ಆಮೇಲೆ ಕೆಲಸಕ್ಕೆ ಹೋಗಲಿ. ಇದರಿಂದ ಕೂಡ ತುಂಬಾ ಒಳ್ಳೆಯದು. ಎಲ್ಲ ಒಂದು ನಾನು ಹೇಳಿರೋದ್ರಲ್ಲಿ ಯಾವುದು ಕೂಡ ಜಾಸ್ತಿ ಖರ್ಚಂತ ಬರೋಲ್ಲ, ಡೈಲಿ ನಾವು ಮಾಡೋದೇನೆ. ಬಟ್ ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಷ್ಟೇನೆ. ನೀರು ಕೊಟ್ಟು ಕಳಿಸೋದು ತುಂಬಾ ಒಳ್ಳೆಯದು. ಸೊ ಇದನ್ನು ಪ್ರತಿದಿನ ಮಾಡಿದ್ರೆ, ಇನ್ನು ನೀವಾದರೂ ನೀರು ಕೊಡಿ ಅವ್ರಿಗೆ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ, ಇಲ್ಲ ಅವರಾದರೂ ನೀರು ಎತ್ಕೊಂಡು ಕುಡಿದುಬಿಟ್ಟು ಆಮೇಲೆ ಕೆಲಸಕ್ಕೆ ಹೋದರೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವೀಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.